ಪದಾರ್ಥಗಳೇ, ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ ವೆಂಕಟರಮಣ ಸ್ವಾಮಿ VRS. ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಿರಿಯ ವಿಜ್ಞಾನ ಮಾರ್ಗದರ್ಶಕನಾಗಿ ಹಾಗೂ ಲೇಖಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಅನ್ನುವಂಥ ಓನ್ ಆ್ಯಪನ್ನು ಡೆವಲಪ್ ಮಾಡಿದ್ದೀವಿ. ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡನ್ನು ಮಾಡಿ ಡೆಮೋ ಕ್ಲಾಸಸ್ಸನ್ನು ಹಾಕಿದ್ದೀವಿ. ಆ ಡೆಮೋ ಕ್ಲಾಸಸ್ಸನ್ನು ನೋಡಿ ನಂತರ ಮುಂದಿನ ದಿನಗಳಲ್ಲಿ ಕೋರ್ಸನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ PC ಮತ್ತು PSIಗೆ ಕೋರ್ಸನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಲ್ಯಾಂಡ್ಮಾರ್ಕ್ ರಿಸಲ್ಟನ್ನು ಕೊಟ್ಟಿದೆ PC ಮತ್ತು PSIನಲ್ಲಿ. PSIನಲ್ಲಿ 2 ಬಾರಿ ಸ್ಟೇಟ್ ರ್ಯಾಂಕನ್ನು ತೆಗೆದುಕೊಂಡಿದ್ದೀವಿ. PSIನಲ್ಲಿ 2 ಬಾರಿ ಸ್ಟೇಟ್ ರ್ಯಾಂಕನ್ನು ಫಸ್ಟ್ ರ್ಯಾಂಕನ್ನು ತೆಗೆದುಕೊಂಡಿದ್ದೀವಿ. ಅದರಿಂದ ನಿಮಗೆ ಲ್ಯಾಂಡ್ಮಾರ್ಕ್ ರಿಸಲ್ಟನ್ನು ಬೇಸಿಸ್ ಮೇಲಾರು ನೀವು ಇದನ್ನು ಚೂಸ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಇವತ್ತಿನ ತರಗತಿಯಲ್ಲಿ ನಾವು ಒಂದು ಹಳೆ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡೋಣ. ಈ ಅನಾಲಿಸಿಸ್ ಮಾಡೋದ್ರಿಂದ ಏನು ಗೊತ್ತಾಗುತ್ತೆ ಅಂದರೆ, ಒಂದು ಕ್ವಶನ್ ಪೇಪರ್ನ ಒಬ್ಬ ಸ್ಪರ್ಧಾರ್ಥಿ ಹೆಂಗೆ ಅನಲೈಸ್ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ. ರೈಟ್ ಆನ್ಸರ್ ಯಾವುದು, ಯಾಕೆ ಅನ್ನೋದು ಗೊತ್ತಾಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ PC ಪ್ರಶ್ನೆ ಪತ್ರಿಕೆ 2001 ಪೇಪರ್ನ ಸೆಲೆಕ್ಟ್ ಮಾಡೋಣ, ಆಯ್ಕೆ ಮಾಡೋಣ. ಓಕೆ, 2001. ಓಕೆ, ನೆಕ್ಸ್ಟು ಪ್ರಶ್ನೆ, ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ರೋಗ ಅಂತ ಇದೆ. ಅನಾಫಿಲಿಸ್ ಅನ್ನೋದು ಒಂದು ಸೊಳ್ಳೆಯ ವೆರೈಟಿ, ಇದು ಒಂದು ವಿಧ. ಈ ಸೊಳ್ಳೆಯಿಂದ ಏನು ಬರುತ್ತೆ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಮೊದಲನೇದು ಕ್ಯಾನ್ಸರ್, ಇದು ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಕಾರಣ ಅಂತಂದರೆ ಇದು ಕಾರ್ಸಿನೋಜಿನ್ ಅನ್ನುವಂಥ ಕೆಮಿಕಲ್ ನಮ್ಮ ಬಾಡಿನಲ್ಲಿ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ಕ್ಯಾನ್ಸರ್ ಬರುತ್ತೆ. ಕಾರ್ಸಿನೋಜಿನ್ ಇದು ಒಂದು ಅನಾಮಲಸ್ ಗ್ರೋತ್, ನಮ್ಮ ದೇಹದಲ್ಲಿ ಆಗುವಂಥ ಒಂದು ಅಸಮರ್ಪಕ ಬೆಳವಣಿಗೆ, ಗೆಡ್ಡೆ ರೂಪದಲ್ಲಿ ಬೆಳೀತಾ ಹೊಟ್ಟೋಗ್ಬಿಡುತ್ತೆ. ಅನಾಮಲಸ್ ಗ್ರೋತ್ ಆಗಿ ಬೆಳೆಯುವಂಥದ್ದು. ಇದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅನ್ನೋದು PCನಲ್ಲಿ ಇನ್ನೊಂದು ಕ್ವಶನ್ಸನ್ನು ಕೇಳಿದ್ದ. ಇದಕ್ಕೆ ಆಂಕಾಲಜಿ ಅಂತ ಕರೀತಾರೆ. ಸ್ಟಡಿ ಆಫ್ ಕ್ಯಾನ್ಸರ್ನ ಆಂಕಾಲಜಿ ಅಂತ ಹೇಳ್ತೀವಿ. ಇದರಲ್ಲಿರುವಂಥ ಸ್ಪೆಷಲಿಸ್ಟನ್ನ ಆಂಕಾಲಜಿಸ್ಟ್ ಅಂತ ಕರೀತಾರೆ. ಪೇಟ್ರಿಯಾಟಿಕ್ ಆಂಕಾಲಜಿಸ್ಟ್ ಅಂತ ಇರ್ತಾರೆ, ಗೈನಿಕೋ ಆಂಕಾಲಜಿಸ್ಟು, ಕೀಮೋ ಆಂಕಾಲಜಿಸ್ಟು, ರೇಡಿಯೇಷನಲ್ ಆಂಕಾಲಜಿಸ್ಟು, ಈ ಥರ ಬೇರೆ ಬೇರೆ ಆಂಕಾಲಜಿಸ್ಟ್ ಇರ್ತಾರೆ. ಇದು ಕರೆಕ್ಟ್ ಆನ್ಸರ್ ಅಲ್ಲ. ನೆಕ್ಸ್ಟ್ ಮಲೇರಿಯಾ ಅಂತ ಇದೆ, ಇದು ಕರೆಕ್ಟ್ ಆನ್ಸರ್. ಕಾರಣ ಏನು ಅಂತಂದರೆ, ಅನಾಫಿಲಿಸ್ ಎಂಬಂಥ ಫಿಮೇಲ್ ಮೆಸ್ಕಿಟೋ ಚುಚ್ಚೋದ್ರಿಂದ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅನ್ನುವಂಥ ಏಕಕೋಶ ಜೀವಿಯಿಂದ ಹರಡುತ್ತೆ. ಬರೋದು ಅನಾಫಿಲಿಸ್ ಎಂಬಂಥ ಸೊಳ್ಳೆ ಚುಚ್ಚೋದ್ರಿಂದ ಹರಡೋದು. ಬರೋದು ಯಾವುದರಿಂದ ಅಂದರೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅನ್ನುವಂಥ ಒಂದು ಪ್ರೋಟೋಜೋವಾದಿಂದ. ಪ್ರೋಟೋಜೋವಾ ಏಕಕೋಶ ಜೀವಿಯಿಂದ, ಪ್ರೋಟೋಜೋವಾದಿಂದ ಹರಡುತ್ತೆ. ಇದು ನಮ್ಮ ದೇಹದ ಯಾವ ಭಾಗಕ್ಕೆ ತೊಂದರೆ ಕೊಡುತ್ತೆ ಅಂತಲೂ ಒಂದು ಕ್ವಶನ್ಸನ್ನು ಕೇಳಿದ್ದ. UPSCಗೆ ಕೇಳಿದ್ದ. ಗುಲ್ಮ, ಸ್ಪ್ಲೀನ್ಗೆ ಈ ಕಾಯಿಲೆ ಬರುತ್ತೆ. ಮಲೇರಿಯಾ ಕಾಯಿಲೆ ಸ್ಪ್ಲೀನ್ಗೆ ಬರುತ್ತೆ. ಜಠರದ ಕೆಳಭಾಗದಲ್ಲಿ ಒಂದು ಚೀಲದ ರೀತಿಯಲ್ಲಿರುತ್ತೆ, ಅದನ್ನ ಸ್ಪ್ಲೀನ್ ಅಂತ ಕರಿತೀವಿ, ಗುಲ್ಮ ಅಂತ ಕರಿತೀವಿ. ಈ ಭಾಗಕ್ಕೆ ಇದು ಬರುತ್ತೆ. ಇದು ಸೊಳ್ಳೆಗಳಿಂದನೇ ಬರುತ್ತೆ, ಈ ರೀತಿ ಬರುತ್ತೆ ಅನ್ನೋದನ್ನ ಮೊದಲಿಗೆ ನಮಗೆ ಗೊತ್ತಿರಲಿಲ್ಲ. ನಾವು ಯಾಕೆ ಮಲೇರಿಯಾ ಅಂತ ಹೆಸರು ಕಟ್ಟಿದ್ದೀವಿ ಅಂದರೆ, ಮಾಲ್ ಹೇರ್, ಕೆಟ್ಟೋಗಿರೋ ಗಾಳಿಯಿಂದ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಮಲೇರಿಯಾ ಅಂತ ಕಟ್ಟಿದ್ದೀವಿ. ಡಾಕ್ಟರ್ ರೊನಾಲ್ಡ್ ರಾಸ್ ಅನ್ನುವಂಥವರು ಮೊಟ್ಟ ಮೊದಲಿಗೆ ಮಲೇರಿಯಾ ಹೇಗೆ ಹರಡುತ್ತೆ ಸೊಳ್ಳೆಗಳಿಂದ ಅನ್ನೋದನ್ನ ಹೇಳಿಕೊಟ್ರು. ಓಕೆ, ಇದಕ್ಕೆ ಯಾವ ಔಷಧಿ ಬಳಸ್ತಾರೆ ಅನ್ನೋದನ್ನು ಕೂಡ ಕ್ವಶನ್ಸ್ ಮಾಡ್ತಾನೆ. ಕ್ವಿನೈನ್ ಅನ್ನುವಂಥ ಔಷಧಿಯನ್ನು ಬಳಸ್ತಾರೆ. ಕ್ವಿನೈನ್ ನಿಮಗೆ ಎಕ್ಸಾಮ್ನಲ್ಲಿ ಕ್ಲೋರೋಕ್ನೈನ್, ಹೈಡ್ರಾಕ್ಸಿಕ್ವಿನೈನ್, ಕ್ವಿನೈನ್ ಇಷ್ಟನ್ನು ಕೊಡ್ತಾರೆ. ಸಿಂಕೋನಾ ಅಪಿಸಿನಾಲಿಸ್ ಅಂತ ಒಂದು ಮರ ಇದೆ, ಅದರ ತೊಟ್ಟೆಯಿಂದ ಇದನ್ನು ತಯಾರು ಮಾಡ್ತಾರೆ. ಸಿಂಕೋನಾ ಅನ್ನುವಂಥ ಮರದ ತೊಟ್ಟೆಯಿಂದ ತಯಾರು ಮಾಡ್ತಾರೆ. ಓಕೆ, ಕ್ವಿನೈನ್ ಅನ್ನುವಂಥ ಔಷಧಿಯನ್ನು ಬಳಸ್ತಾರೆ, ಗೊತ್ತಿರಲಿ. ಕರೆಕ್ಟ್ ಆನ್ಸರ್ ಮಲೇರಿಯಾ. ನೆಕ್ಸ್ಟ್ ಉದರಬೇನೆ ಅಂತ ಇದೆ. ಉದರಬೇನೆ ಇದರಿಂದ ಬರೋದಿಲ್ಲ ನೋಡಿ. 4 ಗಂಟೆಗಳಿಗಿಂತ ಹೆಚ್ಚಿಗೆ ಆಹಾರ ನಮ್ಮ ಜಠರದಲ್ಲಿ ಉಳ್ಕೊಳ್ಳೋದ್ರಿಂದ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಅಥವಾ ಈಸಿಯಾಗಿ ಡೈಜೆಷನ್ ಆಗದೇ ಇರುವಂಥ ಫುಡ್ಡನ್ನು, ಜೀರ್ಣ ಆಗದೇ ಇರುವಂಥ ಫುಡ್ಡನ್ನು ಹೆಚ್ಚಿಗೆ ತಿನ್ನೋದ್ರಿಂದ ನಮಗೆ ಬರುತ್ತೆ. 4 ಗಂಟೆಗಳಿಗಿಂತ ಹೆಚ್ಚಿಗೆ ಊಟ ಏನಾದ್ರು ಉಳ್ಕೊಂಡ್ಬಿಡ್ತು ಸ್ಟಮಕ್ಕಲ್ಲಿ ಅಂದರೆ ನಮಗೆ ಉದರ ಬೇನೆ ಕಾಣಿಸ್ಕೊಳ್ಳೋದು. ಅದರಿಂದ ಇದು ಕರೆಕ್ಟ್ ಆನ್ಸರ್ ಅಲ್ಲ. ಓಕೆ, ನೆಕ್ಸ್ಟ್ ಗಂಟಲು ಬೇನೆ, ಇದು ಆಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಗಂಟಲು ನೋವು ಇದರಿಂದ ಬರಲ್ಲ, ಅನಾಫಿಲಿಸ್ ಎಂಬಂಥ ಸೊಳ್ಳೆಯಿಂದ ಬರಲ್ಲ.
ಆದರೆ ಕರೆಕ್ಟ್ ಆನ್ಸರ್ ಅನಾಫಿಲಿಸ್ ಎಂಬಂಥ ಸೊಳ್ಳೆ ಚುಚ್ಚೋದ್ರಿಂದ ನಮಗೆ ಏನು ಬರುತ್ತೆ ಅಂದರೆ ಮಲೇರಿಯಾ ಬರುತ್ತೆ. ಅದೇ ರೀತಿ ಇನ್ನೊಂದು 3 ಸೊಳ್ಳೆಗಳಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಕ್ಯುಲೆಕ್ಸ್ ಅಂತ ಇದೆ. ಕ್ಯುಲೆಕ್ಸ್ ಅನ್ನುವಂಥ ಸೊಳ್ಳೆ ನಮ್ಮ ಕಡಿಯೋದ್ರಿಂದ ಆನೆಕಾಲು ರೋಗ ಬರುತ್ತೆ. ಆನೆಕಾಲು ರೋಗ, ಫೈಲೇರಿಯಾಸಿಸ್ ಅಂತ ಕರೀತಾರೆ. ಆನೆಗಳ ಕಾಲು ರೀತಿಯಲ್ಲಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಕ್ಯುಲೆಕ್ಸ್ ಅನ್ನುವಂಥ ಸೊಳ್ಳೆ ಡಲ್ಟಿ ವಾಟರ್ನಲ್ಲಿ, ಕೆಟ್ಟೋಗಿರುವಂಥ ಮಲಿನ ವಾಟರ್ನಲ್ಲಿ ಜೀವಿಸುವಂಥ ಒಂದು ಸೊಳ್ಳೆ ಇದು ಕ್ಯುಲೆಕ್ಸ್. ಓಕೆ, ಹಾಂ. ನೆಕ್ಸ್ಟು ಈಡಿಸ್ ಈಜಿಪ್ಟಿ ಅಂತ ಇನ್ನೊಂದು ಸೊಳ್ಳೆ ಇದೆ. ಈಡಿಸ್ ಈಜಿಪ್ಟಿ ಅನ್ನುವಂಥ ಒಂದು ಸೊಳ್ಳೆ ಇದೆ. ಈ ಸೊಳ್ಳೆ ಚುಚ್ಚೋದ್ರಿಂದ ಏನು ಬರುತ್ತೆ ಅಂತ UPSCಗೆ KSಗೆ ಕ್ವಶನ್ಸನ್ನು ಕೇಳಿದ್ದ. ಡೆಂಗ್ಯೂ ಜ್ವರ ಬರುತ್ತೆ, ಡೆಂಗ್ಯೂ ಬರುತ್ತೆ. ಚಿಕನ್ ಗುನ್ಯಾ ಅಂತ ಕೇಳಿರ್ತೀರ, ಚಿಕುನ್ ಗುನ್ಯಾ ಬರುತ್ತೆ. ಓಕೆ, ಇದು ಗೊತ್ತಿರಬೇಕು. ಇದಿಷ್ಟು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೊಟ್ಟಿರೋದು ಒಂದು ಕ್ವಶನ್, ಒಂದು ಆನ್ಸರ್ನ ನೇರವಾಗಿ ಹೇಳ್ಬಿಡ್ಬೋದಿತ್ತು. ಇಷ್ಟೆಲ್ಲ ಯಾಕೆ ಅನಾಲಿಸಿಸ್ ಮಾಡಿದ್ವಿ ಅಂತಂದರೆ ಮುಂದಿನ ಎಕ್ಸಾಮ್ಸ್ ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿ ಬರುವಂಥ ಪ್ರಶ್ನೆಗಳು. ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ನೆಕ್ಸ್ಟ್, ರಕ್ತ ಕೆಂಪಾಗಿರಲು ಇದರ ಇರುವಿಕೆ ಕಾರಣವಾಗಿದೆ. ಈ ಕೆಳಗಿನಲ್ಲಿ ಯಾವುದಿರೋದ್ರಿಂದ ರಕ್ತ ಕೆಂಪಿರುತ್ತೆ? ಮೊದಲನೇದು ಲವಣ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಇಂಗ್ಲೀಷಲ್ಲಿ ಮಿನರಲ್ಸ್ ಅಂತ ಕರೀತಾರೆ. ಲವಣ ಯಾವುದು ಕಾರಣ ಅಲ್ಲ. ರಕ್ತ ಕೆಂಪಿರೋದಕ್ಕೆ ರಕ್ತದಲ್ಲಿ ಲವಣಗಳಿದೆ, ಆದರೆ ಕೆಂಪಾಗಿರೋದಕ್ಕೆ ಅದು ಕಾರಣಗಳಲ್ಲ. ನೆಕ್ಸ್ಟ್, ಆಕ್ಸಿಜನ್ ಅಂತ ಇದೆ. ಆಕ್ಸಿಜನ್ ರಕ್ತದಲ್ಲಿ ಇರುತ್ತೆ. ಆಕ್ಸಿಜನ್ ಸಪ್ಲೈ ಆಗೋದೇ ಕೆಂಪು ರಕ್ತ ಕಣಗಳಿಂದ, ಆದರೆ ಅದು ಕೆಂಪು ಬಣ್ಣಕ್ಕೆ ಕಾರಣನೇ ಆಗ್ತೋ ಮೂಲ ಅಲ್ಲ ಅದು. ಓಕೆ, ಅದರಿಂದ ಇದು ಕರೆಕ್ಟ್ ಆನ್ಸರ್ ಹಾಕೋಕ್ಕೆ ಸಾಧ್ಯತೆ ಇಲ್ಲ. ಓಕೆ, ನೆಕ್ಸ್ಟ್ ಪ್ಲಾಸ್ಮಾ ಅಂತ ಇದೆ. ಇದು ತಿಳಿ ಹಳದಿ ಬಣ್ಣವನ್ನು ಹೊಂದಿರುತ್ತೆ. ತಿಳಿ ಹಳದಿ, ಪೇಲ್ ಎಲ್ಲೋ ಕಲರನ್ನು ಹೊಂದಿರುತ್ತೆ. ಇದು ನಮ್ಮ ದೇಹದಲ್ಲಿ ಸಾಗಾಣಿಕೆಗೆ ಸಹಾಯ ಮಾಡುತ್ತೆ. ಸಾಗಾಣಿಕೆ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಸಹಾಯ ಮಾಡುತ್ತೆ. ಒಬ್ಬ ಆರೋಗ್ಯವಂತ ಮನೆಯಲ್ಲಿ 55% ಪ್ಲಾಸ್ಮಾ ಇರುತ್ತೆ. ಆಲ್ಮೋಸ್ಟ್ ಆಲ್ 3 ಲೀಟರ್ಸ್ ಅಷ್ಟು ಪ್ಲಾಸ್ಮಾ ಇರುತ್ತೆ. ಓಕೆ, ಪೇಲ್ ಎಲ್ಲೋ ಕಲರ್. ನೀವು ಕೈ ಕಟ್ ಮಾಡ್ಕೊಬಿಟ್ಟಿದ್ರೆ ಬ್ಲಡ್ ಬರೋದು ನಿಂತೋದ್ರೆ ನೀರು ಥರ ಸುರುತ್ತಲ್ಲ, ಅದು ಪ್ಲಾಸ್ಮಾ. ಬ್ಲಡ್ ಸೀರಮ್ ಅಂತಲೂ ಕರೀತಾರೆ. ಹಿಮೋಗ್ಲೋಬಿನ್, ಇದು ಕರೆಕ್ಟ್ ಆನ್ಸರ್. ರಕ್ತದ ಬಣ್ಣಕ್ಕೆ ಕಾರಣ ಆಗೋದಕ್ಕೆ ಕಾರಣ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನನ್ನು ಶಾರ್ಟ್ ಫಾರ್ಮ್ನಲ್ಲಿ ಹೇಳಬೇಕಾದ್ರೆ HP ಅಂತ ಹೇಳ್ತೀವಿ. ಹಿಮೋಗ್ಲೋಬಿನ್ನಲ್ಲಿರುವ ಒಂದು ಲೋಹ ಯಾವುದು ಅಂತ ಕೇಳ್ತಾನೆ. ಕಬ್ಬಿಣ, ಐರನ್ ಇರುತ್ತೆ. ಈ ಐರನ್ ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ ಆಕ್ಸಿಜನ್ನ ರವಾನೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಆಮ್ಲಜನಕವನ್ನು ರವಾನಿಸುವ ಲೋಹ ಯಾವುದು ಅಂತ ನನ್ನ PC ಕ್ವಶನ್ಸ್ ಇದೆ. ನಮ್ಮ ದೇಹದಲ್ಲಿ ಆಮ್ಲಜನಕವನ್ನು ರವಾನಿಸುವ ಲೋಹ ಕಬ್ಬಿಣ. ಹಿಮೋಗ್ಲೋಬಿನಲ್ಲಿ ಕಬ್ಬಿಣ ಇರುತ್ತೆ. ಕಬ್ಬಿಣ ಏನು ಮಾಡುತ್ತೆ ಅಂದರೆ ಆಕ್ಸಿಜನ್ನ ಸಪ್ಲೈ ಮಾಡುತ್ತೆ. ಓಕೆ, ಒಬ್ಬ ಆರೋಗ್ಯವಂತ ಮಾನವನಿಗೆ ಹಿಮೋಗ್ಲೋಬಿನ್ ಎಷ್ಟಿರಬೇಕು ಅಂದರೆ 10 to 15 ಮಿಲಿಗ್ರಾಮ್ ಇನ್ 100 ml ಆಫ್ ಬ್ಲಡ್ ಇರಬೇಕು. 100 ml ಆಫ್ ಬ್ಲಡ್ಡಲ್ಲಿ ಇರಬೇಕು. ಇದು ಗಂಡು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಹೆಣ್ಮಕ್ಳಿಗೆ ಇದು ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ ಡ್ಯೂ ಟು ಫಿಸಿಯಾಲಜಿಕಲ್ ಫ್ಯಾಕ್ಟರ್. ಅವ್ರ ದೇಹಕ್ಕೆ ಅದು ಬಳಕೆ ಆಗೋದ್ರಿಂದ RBCs ಆಗುತ್ತೆ. ನಿಮ್ಗೊಂದು ಕ್ವಶನ್ಸ್ ಕೊಡ್ತಾನೆ. ಕೆಂಪು ರಕ್ತ ಕಣಗಳಿಂದ ಡ್ಯಾಸ್ ಉಂಟಾಗುತ್ತದೆ, ಕೆಂಪು ರಕ್ತ ಕಣ ಕೊರತೆಯಿಂದ ಡ್ಯಾಸ್ ಉಂಟಾಗುತ್ತದೆ, ಹಿಮೋಗ್ಲೋಬಿನ್ ಕೊರತೆಯಿಂದ ಡ್ಯಾಸ್ ಉಂಟಾಗುತ್ತದೆ, ಕಬ್ಬಿಣದ ಕೊರತೆಯಿಂದ ಡ್ಯಾಸ್ ಉಂಟಾಗುತ್ತದೆ ಅಂತ. ಈ 3 ಕೊರತೆಯಿಂದ ಏನಾಗುತ್ತೆ ಅಂದರೆ ಅನಿಮಿಯಾ ಬರುತ್ತೆ. ಕನ್ನಡದಲ್ಲಿ ರಕ್ತಹೀನತೆ ಅಂತ ಕರೀತಾರೆ. ರಕ್ತಹೀನತೆ. ನಮ್ಮ ಭಾರತದಲ್ಲಿರುವಂಥ 2 ದೊಡ್ಡ ಸಮಸ್ಯೆಗಳು ಅಂದರೆ ಒಂದು ಅಪೌಷ್ಟಿಕತೆ, ಇನ್ನೊಂದು ಅನಿಮಿಯಾ. ಓಕೆ, UPA ಗೌರ್ಮೆಂಟ್ ಇದ್ದಾಗ ಗುಲಾಬ್ ನಬಿ ಆಜಾದ್ ಅನ್ನೋರೊಬ್ಬರು ಹೆಲ್ತ್ ಮಿನಿಸ್ಟರ್ ಇದ್ದರು. ಅವರು ಯಾಕೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಪೋಲಿಕ್ ಆ್ಯಸಿಡನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ, ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು, ಪೋಲಿಕ್ ಆಮ್ಲದ ಮಾತ್ರೆಗಳು ಅಥವಾ ಐರನ್ ಟ್ಯಾಬ್ಲೆಟ್ಸ್ ಅಂತಲೂ ಕರೀತಾರೆ. ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದರೆ, ನಾವು ಅನಿಮಿಯವನ್ನು ಭಾರತದಿಂದ ಸಂಪೂರ್ಣವಾಗಿ ಹೋಗಿಸ್ಬೇಕು, ಕಂಟ್ರೋಲ್ಗೆ ತರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಮಾಡಿದ್ದು. ಇದನ್ನು ಟ್ವೈಸ್ ಎ ವೀಕ್, ವಾರಕ್ಕೆ 2 ಬಾರಿ ಕೊಡ್ತಾರೆ. ಈಚ್ ಚೈಲ್ಡ್, ಪ್ರತಿ ಮಗುವಿಗೆ ನೀಡ್ತಾರೆ. ಓಕೆ, ನಾವು ಆ್ಯಕ್ಚುಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇನ್ನೂ 0 ಪ್ರೆಗ್ನೆನ್ಸಿ ಆದ್ದರಿಂದನೇ FSL ಟ್ಯಾಬ್ಲೆಟ್ಸನ್ನು ಕೊಡ್ತಾ ಇದ್ದೀವಿ. ಕಾರಣ ಭಾರತದಲ್ಲಿ ಅನಿಮಿಯವನ್ನು ಹೋಗ್ಲಾಡಿಸ್ಬೇಕು ಅನ್ನೋದು ಗುರಿ. ಅದಕ್ಕೋಸ್ಕರ ಓಕೆ, 2025 ಕರ್ನಾಟಕ ರಾಜ್ಯ ಸರ್ಕಾರ ಅನಿಮಿಯವನ್ನು ಕರ್ನಾಟಕದಿಂದ ಹೋಗ್ಲಾಡಿಸ್ಬೇಕು ಅಂತ ಯೋಜನೆಯನ್ನು ಕೂಡ ರೂಪಿಸಿದೆ. ಅದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಆಗಿತ್ತು, ಗೊತ್ತಿರಬೇಕು. ನೀವು ಡಾಕ್ಟರ್ ಹತ್ರ ಹೋದ ತಕ್ಷಣವೇ ಈ ಭಾಗನ, ಕಣ್ಣಿನ ಕೆಳಭಾಗವನ್ನು ನೋಡ್ತಾರೆ. ಅದು ಫ್ಯೂರ್ ರೆಡ್ ಕಲರ್ ಇದ್ದರೆ ಸಫಿಷಿಯೆಂಟ್ ಬ್ಲಡ್ ಇದೆ ಅಂತ. ಸ್ವಲ್ಪ ಡಲ್ ಆಗಿದ್ದರೆ ಹಸಿರು ಸೊಪ್ಪು ತರಕಾರಿ ತಿನ್ನೋದಕ್ಕೆ ಹೇಳ್ತಾರೆ. ತುಂಬ ವೈಟ್ ಕಲರ್ ಇದ್ದರೆ ಅದನ್ನ ಅನಿಮಿಯಾ ಅಂತ ಯೋಚನೆ ಮಾಡ್ತಾರೆ.
ಆಗ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಇರುವಂಥ ಸಿರಪ್ಗಳನ್ನು ಕೊಡ್ತಾರೆ, ಬೇಗ ರಿಕವರ್ ಆಗೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಓಕೆ, ಇದಿಷ್ಟು ಹಿಮೋಗ್ಲೋಬಿನ್ ಬೆಲೆ ಗೊತ್ತಿರಬೇಕು. ಹಿಮೋಗ್ಲೋಬಿನ್ ವೆರಿ ಇಂಪಾರ್ಟೆಂಟು. ರಕ್ತದ ಬಣ್ಣದ ವರ್ಣಕ ಅಂತಲೇ ಕರಿತೀವಿ. ಕೆಂಪು ರಕ್ತ ಕಣಗಳ ಕೆಂಪಾಗಿ ಕಾಣೋದಕ್ಕೆ ಕಾರಣವಾಗಿರೋದು ಹಿಮೋಗ್ಲೋಬಿನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್, ರಿಕೆಟ್ಸ್ ಒಂದು ವಿಧದ. ಓಕೆ, ರಿಕೆಟ್ಸ್ ಅನ್ನೋದು ಏನು ಅಂತ ಮೊದಲನೇ ಆಪ್ಷನ್ಸ್ ಕೊಟ್ಟಿದ್ದೇನೆ. ನ್ಯೂನ್ಯತಾ ರೋಗ, ಡಿಫಿಷಿಯನ್ಸಿ ಅಂತ. ನ್ಯೂನ್ಯತಾ ರೋಗ ಅಂದರೆ ಡಿಫಿಷಿಯನ್ಸಿ ಡಿಸೀಸ್ ಅಥವಾ ಅಂತ. ಈ ರಿಕೆಟ್ಸ್ ಅನ್ನೋದು ನ್ಯೂನ್ಯತಾ ರೋಗ ಅನ್ನೋದು ಕರೆಕ್ಟ್ ಆನ್ಸರ್. ಕಾರಣ ವಿಟಮಿನ್ ಡಿ ಅನ್ನೋದು ಕೇಳಿರ್ತೀರ. ವಿಟಮಿನ್ ಡಿ ಕೊರತೆ ಆಗಿಬಿಟ್ರೆ ರಿಕೆಟ್ಸ್ ಕಾಯಿಲೆ ಬರುತ್ತೆ. ಸಾಫ್ಟ್ ಬೋನ್ ಅಂಡ್ ಟೀತ್ ಅಂತ ಕರಿತೀವಿ. ಮೆದು ಮೂಳೆ ಮತ್ತು ಹಲ್ಲುಗಳು ಕಾಣಿಸ್ಕೊಳ್ತವೆ. ಓಕೆ, ಸಾಫ್ಟ್ ಬೋನ್ ಅಂಡ್ ಟೀತ್ ಕಾಣಿಸ್ಕೊಳ್ತವೆ. ಓಕೆ, ಇದೊಂದು ನ್ಯೂನ್ಯತಾ ರೋಗ. ನಿಮ್ಗೆ ಗೊತ್ತಿದೆ, ವಿಟಮಿನ್ ಎ ಕಡಿಮೆ ಆದರೆ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ವಿಟಮಿನ್ ಬಿ ಕಡಿಮೆ ಆದರೆ ಬೆರಿ ಬರುತ್ತೆ. ವಿಟಮಿನ್ ಸಿ ಕಡಿಮೆ ಆದರೆ ಸ್ಕರ್ವಿ ಕಾಯಿಲೆ ಬರುತ್ತೆ. ವಿಟಮಿನ್ ಡಿ ಕಡಿಮೆ ಆದರೆ ರಿಕೆಟ್ಸ್ ಅನ್ನುವಂಥ ಕಾಯಿಲೆ ಬರುತ್ತೆ. ಇದೊಂದು ನ್ಯೂನ್ಯತಾ ರೋಗ. ಇನ್ನು ಉಳಿದಂಥ ಆಪ್ಷನ್ಸ್ ಏನು ಅಂತ ನೋಡೋಣ. ಹೆರಿಡಿಟರಿ ಡಿಸೀಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಕನ್ನಡದೊಳಗೆ ಅನುವಂಶೀಯ ರೋಗ ಅಂತ ಕರಿತೀವಿ. ಜೆನೆಟಿಕ್ ಡಿಸಾರ್ಡರ್ ಅಂತಲೂ ಕರೀತಾರೆ. ಅಂದರೆ ತಂದೆ ತಾಯಿಗಳಿಗಿದ್ದು ಮಕ್ಕಳಿಗೆ ಬರುವಂಥ ಸಮಸ್ಯೆಗಳು. ಇದು ಅಲ್ಲ. ಓಕೆ, ಇದೊಂದಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ನೆಕ್ಸ್ಟ್, ಸೋಂಕಿತ ಇನ್ಫೆಕ್ಟಿಯಸ್ ಡಿಸೀಸ್ ಅಂತ ಕರೀತಾರೆ. ಅವ್ರು ಮುಟ್ಟೋದ್ರಿಂದನೋ ಏನೋ ಅಂಟು ರೋಗನ ಇದು ಅಂತ ಕೇಳಿದ್ದಾನೆ. ಇದು ಖಂಡಿತ ಸೋಂಕಿತ ಕಾಯಿಲೆ ಅಲ್ಲ. ಸಾಂಕ್ರಾಮಿಕ ರೋಗ. ಸಾಂಕ್ರಾಮಿಕ ರೋಗ ಅಂದರೆ ಪ್ಯಾಂಡಮಿಕ್ ಡಿಸೀಸ್ ಅಂತ ಕರೀತಾರೆ. ಒಂದು ದೇಶದಲ್ಲಿ ಕಂಡುಕೊಂಡು ಇಡೀ ಪ್ರಪಂಚಕ್ಕೆ ಭಾಳ ವೇಗವಾಗಿ ಸ್ಪ್ರೆಡ್ ಆದರೆ ಅದನ್ನ ಸಾಂಕ್ರಾಮಿಕ ರೋಗ ಅಂತ ಕರಿತೀವಿ. ಇದು ಸಾಂಕ್ರಾಮಿಕ ರೋಗ ಅಲ್ಲ. ಅಂದರೆ ವಿಟಮಿನ್ ಡಿ ಅನ್ನೋದು ಒಂದು ನ್ಯೂನ್ಯತಾ ಕಾಯಿಲೆ, ಇಂಪೇರ್ಮೆಂಟಲ್ ಡಿಸೀಸ್. ಇದು ಅಂದರೆ ಕೊರತೆಯಿಂದ ಬರುವಂಥದ್ದು ಅಂತ. ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಗುರುತ್ವಾಕರ್ಷಣ ನಿಯಮವನ್ನು ನಿರೂಪಿಸಿದ ವಿಜ್ಞಾನಿ ಅಂದರೆ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಮೊದಲನೇ ಆಪ್ಷನ್ಸ್ ಕೊಟ್ಟಿದ್ದಾರೆ, ಮೇಡಮ್ ಕ್ಯೂರಿ ಅಂತ. ಮೇಡಮ್ ಕ್ಯೂರಿ ಇದಕ್ಕೆ ಸಾಧ್ಯತೆ ಇಲ್ಲ. ಮೇಡಮ್ ಕ್ಯೂರಿ ಕಂಡುಹಿಡಿದದ್ದೇನು ಅಂದರೆ ರೇಡಿಯಮನ್ನು ಕಂಡುಹಿಡಿದ್ರು, ಪೊಲೋನಿಯಮನ್ನು ಕಂಡುಹಿಡಿದ್ರು. ಇವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೋಬೇಕು ಅಂದರೆ ಇವರಿಗೆ 2 ಬಾರಿ ನೊಬೆಲ್ ಪ್ರೈಸ್ ಕೊಟ್ಟರು. 1903ನಲ್ಲಿ ಕೊಟ್ಟರು. 1903ನಲ್ಲಿ 3 ಜನಕ್ಕೆ ಕೊಟ್ಟರು. ಒಂದು ಎಂ ಕ್ಯೂರಿ ಅಂದರೆ ಮೇರಿ ಕ್ಯೂರಿ ಅಂತ, ಇನ್ನೊಂದು ಪಿ ಕ್ಯೂರಿ, ಅವ್ರ ಹಸ್ಬೆಂಡು ಪಿ ಕ್ಯೂರಿ, ಪೆರಿ ಕ್ಯೂರಿ ಅಂತ. ನೆಕ್ಸ್ಟ್ ಹೆನ್ರಿ ಬೆಕ್ಯುರಲ್ ಅಂತ. ಇವ್ರು 3 ಜನಕ್ಕೆ ನೊಬೆಲ್ ಪ್ರೈಸನ್ನು ಕೊಟ್ಟರು. ಫಿಸಿಕ್ಸಿಂದ ಕೊಟ್ಟರು, ಫಿಸಿಕ್ಸ್. ಇನ್ನೊಂದು ನೊಬೆಲ್ ಪ್ರೈಸನ್ನು 1911ನಲ್ಲಿ ಕೊಟ್ಟರು. ಅದನ್ನ ಮೇಡಮ್ ಕ್ಯೂರಿಯವರಿಗೆ ಕೊಟ್ಟರು, ನೇರವಾಗಿ ಮೇಡಮ್ ಕ್ಯೂರಿಯವರಿಗೆ ಕೊಟ್ಟರು. ಕಾರಣ ಶುದ್ಧ ರೇಡಿಯಮನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ಶುದ್ಧ ರೇಡಿಯಮನ್ನು ಕಂಡುಹಿಡೋದಕ್ಕೋಸ್ಕರ ಕೊಟ್ಟರು. ಅದನ್ನ ಮೇಡಮ್ ಕ್ಯೂರಿಯವರು ಈ ಪ್ರಶ್ನೆಗೆ ಕರೆಕ್ಟ್ ಆನ್ಸರ್ ಅಲ್ಲ. ಡಾರ್ವಿನ್, ಇದು ಸಾಧ್ಯತೆಯೇ ಇಲ್ಲ. ಇದು ಫಿಸಿಕ್ಸ್ ಕ್ವಶನ್ಸು, ಬಯಾಲಜಿ ಇದು. ಅವರು ಡಾರ್ವಿನ್ ಹೇಳಿದು ಜೀವ ವಿಕಾಸದ ಬಗ್ಗೆ ಹೇಳಿದ್ರು. ಲೆಮಾರ್ಕ್ ಬಂದರು ಮೊದಲಿಗೆ. ನೆಕ್ಸ್ಟ್ ಯೂಸ್ ಆ್ಯಂಡ್ ಡಿಸ್ಯೂಸ್ ಥಿಯರಿ ಹೇಳಿದ್ರು. ನೆಕ್ಸ್ಟ್ ಡಾರ್ವಿನ್ ಬಂದರು. ಡಾರ್ವಿನ್ ಏನು ಹೇಳಿದ್ರು ಅಂದರೆ ಬಳಕೆ ಆದಷ್ಟು ಆ ವಸ್ತು ಬೆಳೀತಾ ಹೋಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ರು ಅವರು. ನ್ಯೂ ಡಾರ್ವಿನ್ ಥಿಯರೀಸ್ ಅಂತ ಕರಿತೀವಿ. ಕಾರಣ ಡಾರ್ವಿನ್ ಹೇಳಿದಂಥ 4 ಥಿಯರೀಸ್ಗಳು ಇವತ್ತಿನವರೆಗೂ ಕರೆಕ್ಟಾಗಿವೆ. ಅದಕ್ಕೋಸ್ಕರ ನ್ಯೂ ಡಾರ್ವಿನ್ ಥಿಯರೀಸ್ ಅಂತಲೇ ಕರೀತಾರೆ. ಓಕೆ, ಅತಿಯಾದ ಉತ್ಪಾದನೆ, ಉಳಿವಿಗಾಗಿ ಹೋರಾಟ, ಬಲಿಷ್ಠವಾದವುಗಳ ಉಳಿವು, ಉಳಿದಂಥದ್ದನ್ನ ಪರಿಸರ ಆಯ್ಕೆ ಮಾಡ್ಕೊಳ್ಳುತ್ತೆ ಅನ್ನೋದು ಡಾರ್ವಿನ್ನ ವಾದ. ಓಕೆ, ಸರ್ ಐಸಾಕ್ ನ್ಯೂಟನ್ ಅನ್ನೋದು ಕರೆಕ್ಟ್ ಆನ್ಸರ್. ಕಾರಣ ನಿಮಗೆ ಹೈಸ್ಕೂಲ್ ಹಂತದಲ್ಲಿ ಒಂದು ಸ್ಟೋರಿ ಕೇಳಿರ್ತೀರ. ಆಪಲ್ ಟ್ರೀ ಕೆಳಭಾಗದಲ್ಲಿ ಐಸಾಕ್ ನ್ಯೂಟನ್ ಅವರು ಮಲಗಿರ್ತಾರೆ. ಒಂದು ಆಪಲ್ ಬೀಳುತ್ತೆ. ಅವ್ರಿಗೆ ಯೋಚನೆ ಬರುತ್ತೆ, ಆಪಲ್ ಕೆಳಗಡೆಗೆ ಯಾಕೆ ಬಿತ್ತು, ಮೇಲ್ಗಡೆಗೆ ಯಾಕೆ ಹೋಗಲಿಲ್ಲ ಅಂತ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಇದೆ, ಗುರುತ್ವಾಕರ್ಷಣ ಬಲ ಅಂತ ಇದೆ. ಅದನ್ನ ವಸ್ತುವನ್ನು ಮೇಲಕ್ಕೆ ಎಸೆದ್ರೆ ಭೂಮಿ ಕಡೆಗೆ ಬರುತ್ತೆ ಅಂತ ಕಂಡುಹಿಡಿತಾರೆ. ಗ್ರಾವಿಟೇಷನಲ್ ಫೋರ್ಸನ್ನು ಕಂಡುಹಿಡಿದವರು ಅವರು. ಬಲಗಳ ನಿಯಮವನ್ನು ನಿರೂಪಿಸಿದವರು ಅವರು. ಓಕೆ, ಫೋರ್ಸ್ ಬಗ್ಗೆನೂ ಕೂಡ ಹೇಳಿದವ್ರಂಥವ್ರು ಅವರು. ಗೊತ್ತಿರಲಿ ಬಲಗಳ ನಿಯಮ. ನ್ಯೂಟನ್ನ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಅಂತ ಕೇಳಿರ್ತೀರ. ಅದರಿಂದ 2 ಗೊತ್ತಿರಲಿ. ಗುರುತ್ವಾಕರ್ಷಣ ಬಲ ಕಂಡುಹಿಡಿದವರು ಅವರೇ, ಬಲಗಳ ನಿಯಮವನ್ನು ನಿರೂಪಿಸಿದವರು ಅವರೇ. ಕಾರ್ಪಸಲ್ಸ್ ಥಿಯರಿಯಿಂದ ಬರುತ್ತೆ ಇನ್ನೊಂದು, ಬೆಳಕು ಕಣಗಳ ರೂಪದಲ್ಲಿ ಚಲಿಸುತ್ತೆ ಅಂತ ಹೇಳಿದ್ರು, ಅವರು ಕೂಡ ಇದೆ ಸರ್. ಓಕೆ, ಕಾರ್ಪಸಲ್ಸ್ ಥಿಯರಿ, ಕಣ ಥಿಯರಿಯನ್ನು ಹೇಳಿದವರು ಕೂಡ ಇವರೇ. ಓಕೆ, 3 ವಿಷಯನೂ ಗೊತ್ತಿರಲಿ ಇವ್ರ ಬಗ್ಗೆ. ಗೆಲಿಲಿಯೋ ಅಂದಾಗ ನಿಮಗೆ ಏನೇನು ತಲೆಗೆ ಬರುತ್ತೆ ಅಂದರೆ ಜುಪಿಟರ್ ಅಂದರೆ ಗುರು ಗ್ರಹವನ್ನು ಕಂಡುಹಿಡಿದವರು ಇವರು. ಓಕೆ, ಟೆಲಿಸ್ಕೋಪ್,
ಟೆಲಿಸ್ಕೋಪ್ ವೆರಿ ಇಂಪಾರ್ಟೆಂಟು, ತುಂಬ ಟೈಮ್ ಕೇಳಿದ್ದಾನೆ ಇದನ್ನ. ದೂರದರ್ಶಕವನ್ನು ಕಂಡುಹಿಡಿದವರು ಇವರು, ದೂರದರ್ಶಕ ಟೆಲಿಸ್ಕೋಪನ್ನು ಕಂಡುಹಿಡಿದಂಥವರು ಇವರು. ಅದರಿಂದ ಇದಕ್ಕೆ ಕರೆಕ್ಟ್ ಆನ್ಸರ್ ಏನಂದರೆ ಗುರುತ್ವಾಕರ್ಷಣ ನಿಯಮವನ್ನು ನಿರೂಪಿಸಿದ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್, ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಮಧುಮೇಹ ಇದರಿಂದ ಉಂಟಾಗುತ್ತದೆ. ಮಧುಮೇಹ, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇವೆಲ್ಲ ಒಂದೇ. ಸಾಮಾನ್ಯವಾಗಿ ನೀವು ಬಳಸ್ತಿರಲ್ಲ ಎಗ್ ಪಪ್ಸು ಮೊಟ್ಟೆ ಪಪ್ಸು ಅಂತ, ಒಂದೇ ವಸ್ತು, ಎರಡು ಲ್ಯಾಂಗ್ವೇಜಿಂದ ಹೇಳ್ದಂಗೆ ಅಷ್ಟೇ. ಒಂದು ಹಸಿವಿಲ್ಲದಿರುವಿಕೆ, ತುಂಬ ಹಸಿವಾಗುತ್ತೆ. ನಿಮ್ಗೆ ಗೊತ್ತಿದೆ ಡಯಾಬಿಟಿಕ್ಸ್ ಪೇಷಂಟ್ಸ್ಗೆ ತುಂಬ ಅಲ್ಲಲ್ಲೇ ಫುಡ್ಡನ್ನು ತಿಂತಾಯಿರಿ ಅಂತಲೇ ಡಾಕ್ಟರ್ ಹೇಳ್ತಾರೆ. ಆ್ಯಕ್ಚುಲಿ ಇದು ಕರೆಕ್ಟ್ ಆನ್ಸರ್ ಅಲ್ಲ. ಓಕೆ. ನೆಕ್ಸ್ಟ್, ರಕ್ತದಲ್ಲಿನ ಇನ್ಸುಲಿನ್ ಇರುವಿಕೆ. ಇನ್ಸುಲಿನ್ ಇತ್ತು ಅಂತಂದರೆ ಶುಗರ್ ಬ್ಯಾಲೆನ್ಸ್ ಆಗ್ತಾಯಿತ್ತು, ಡಯಾಬಿಟಿಸೇ ಬರ್ತಾ ಇರಲಿಲ್ಲ. ಇದು ಕರೆಕ್ಟ್ ಆನ್ಸರ್ ಅಲ್ಲ. ರಕ್ತದ ಸಕ್ಕರೆಯ ಕಡಿಮೆ ಆಗುವಿಕೆ. ಸಕ್ಕರೆ ಕಡಿಮೆ ಆಗಿದೆ ಅಂತಂದರೆ ಡಯಾಬಿಟಿಸ್ ಅಂತ ಹೇಳೋದೇ ಇಲ್ಲ ನಾವು, ಅದರಿಂದ ಇದು ಕರೆಕ್ಟ್ ಆನ್ಸರ್ ಅಲ್ಲ. ಓಕೆ. 70 to 90 ಡೆಗಾಲೀಟರ್ ಇನ್ 100 ml ಆಫ್ ಬ್ಲಡ್ ಅಂತ ಹೇಳ್ತೀವಿ, ನಾರ್ಮಲ್ ಶುಗರ್ ಲೆವೆಲ್. ಇದಕ್ಕಿಂತ ಕಡಿಮೆ ಬಂದರೆ ಅದನ್ನು ಲೋ ಶುಗರ್ ಅಂತ ಕರಿತೀವಿ ಅಷ್ಟೇ. ಓಕೆ. ರಕ್ತದಲ್ಲಿ ಇದಾಗಲ್ಲ. ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆ, ಇದು ಕರೆಕ್ಟ್ ಆನ್ಸರ್. ಕಾರಣ ರಕ್ತದಲ್ಲಿ ಇನ್ಸುಲಿನ್ ಇಲ್ಲ ಅಂತಂದರೆ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಣ ಮಾಡೋದಿಲ್ಲ, ಆಗ ಗ್ಲೂಕೋಸ್ ಜಾಸ್ತಿ ಆಗಿಬಿಡುತ್ತೆ. ಆ ಗ್ಲೂಕೋಸ್ ರಕ್ತದಲ್ಲಿ ಜಾಸ್ತಿ ಆಗೋದನ್ನೇ ನಾವು ಡಯಾಬಿಟಿಸ್, ಮಧುಮೇಹ ರೋಗ ಅಂತ ಕರಿತೀವಿ. ಆದರೆ ಎಕ್ಸಾಮ್ ದೃಷ್ಟಿ ಅಷ್ಟೇ ಅಲ್ಲ, ಜೀವನ ದೃಷ್ಟಿಯಿಂದನೂ ಗೊತ್ತಿರಲಿ ನಿಮಗೆ. ಪ್ರಾಥಮಿಕ ಲಕ್ಷಣಗಳು ಗೊತ್ತಿರಬೇಕು ಡಯಾಬಿಟಿಸ್ದು. ಎಷ್ಟೋ ಆಕ್ಸಿಡೆಂಟಲ್ ಕೇಸಲ್ಲಿ ವ್ಯಕ್ತಿಯನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬ್ಲಡ್ ಟೆಸ್ಟ್ ಮಾಡಿದ್ರೆ ಡಯಾಬಿಟಿಸ್ ಇರುತ್ತೆ, ಆದರೆ ಅವರಿಗೆ ಗೊತ್ತಿರೋದೇ ಇಲ್ಲ. ಏನೇನು ಪ್ರೈಮರಿ ಸಿಂಪ್ಟಮ್ಸ್ ಅಂತಂದರೆ ಓವರ್ ತರ್ಸ್ಟಿ, ಅತಿಯಾದ ಬಾಯಾರಿಕೆ, ಸ್ಲಗಿಸ್ನೆಸ್, ಸುಸ್ತಾಗ್ಬಿಡೋದು. ಒಂದು ಬಕೆಟ್ ನೀರನ್ನು ಫುಲ್ ಮಾಡಿದ್ರೆ ಸುಸ್ತಾಗ್ಬಿಡ್ತಾರೆ, ಆ ಥರ ಸುಸ್ತಾಗ್ಬಿಡ್ತಾರೆ. ಆಮೇಲೆ ಸ್ವೆಟಿಂಗ್, ಎ ಸಿನಲ್ಲಿ ಕೂತ್ಕೊಂಡ್ರು ಬೆವರ್ತಾ ಇರ್ತಾರೆ. ಪಿರಿಯಾಡಿಕ್ ಯೂರಿನ್ ಪಾಸ್, ಪದೇ ಪದೇ ಮೂತ್ರ ವಿಸರ್ಜನೆ, ನೈಟಲ್ಲಿ ಯೂಸ್ವಲಾಗಿ 2-3 ಬಾರಿ ಯೂರಿನ್ ಪಾಸ್ ಮಾಡೋದಕ್ಕೆ ಹೇಳೋದು. ಈ ಥರದವೆಲ್ಲ ಸಿಂಪ್ಟಮ್ಸು ಪ್ರೈಮರಿ ಸಿಂಪ್ಟಮ್ಸು. ಸೆಕೆಂಡ್ರಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಇದು ಮೀರಿದಂಥ ಹಂತ ಇದೆ. ಅದರಲ್ಲಿ ಏನಾಗುತ್ತೆ ಅಂದರೆ ಲಾಸ್ ಆಫ್ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ತುಂಬ ಸಂಪೂರ್ಣವಾಗಿ ಕಡಿಮೆ ಆಗಿಬಿಡುತ್ತೆ. ಇನ್ನು ಎರಡನೇದು ಗ್ಯಾಂಗ್ರೀನ್, ಸಣ್ಣ ಗಾಯ ಆದರೂ ಕೂಡ ಹೆಚ್ಚಿಗೆ ದಿನ ವಾಸಿ ಆಗದೇ ಗ್ಯಾಂಗ್ರೀನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಕೆಲವು ಸಮಯದಲ್ಲಿ ಆಂಪಿಟೇಷನ್ ಮಾಡಬೇಕಾಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಅದನ್ನ ಕಟ್ ಮಾಡಬೇಕಾಗುತ್ತೆ. ನಿಮ್ಗೆ ಗೊತ್ತಿದೆ ಕಾಲ್ ಕಟ್ ಮಾಡಿದ್ದಾರೆ ಡಯಾಬಿಟಿಕ್ ಬಂದು, ಇದೆಲ್ಲ ಹೇಳ್ತಾರೆ, ಆಂಪಿಟೇಷನ್ ಅಂತಲೇ ಕರೀತಾರೆ ಅದಕ್ಕೆ. ಇದು ಗೊತ್ತಿರಬೇಕು ನಿಮಗೆ. ರಕ್ತದಲ್ಲಿ ಇನ್ಸುಲಿನ್ ಸರಿಯಾಗಿದ್ದರೆ ಏನಾಗುತ್ತೆ ಅಂದರೆ ಗ್ಲೂಕೋಸನ್ನು ಬ್ಯಾಲೆನ್ಸ್ ಮಾಡುತ್ತೆ. ಗ್ಲೂಕೋಸ್ ಸರಿಯಾಗಿ ಬ್ಯಾಲೆನ್ಸ್ ಆಯಿತು ಅಂತಂದರೆ ಗ್ಲೂಕೋಸ್ ಎಕ್ಸಸ್ ಆಗಿರೋಂಥ ಇದು ಇನ್ಸುಲಿನ್ ಏನು ಮಾಡುತ್ತೆ ಅಂತಂದರೆ ಗ್ಲೈಕೋಜಿನ್ ಆಗಿ ಕನ್ವರ್ಟ್ ಮಾಡಿಬಿಡುತ್ತೆ. ಈ ಗ್ಲೈಕೋಜಿನ್ ಎಲ್ಲಿ ಸ್ಟೋರ್ ಆಗುತ್ತೆ ಅಂದರೆ ಲಿವರ್ನಲ್ಲಿ ಸ್ಟೋರ್ ಆಗುತ್ತೆ. ನಮ್ಗೆ ಅವಶ್ಯಕತೆ ಇದ್ದಾಗ ಎನರ್ಜಿಯನ್ನು ಬಳಸ್ಕೊಳ್ತೀವಿ. ಓಕೆ. ಡಯಾಬಿಟಿಕ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಜನಗಳು ಫಿಸಿಕಲಾಗಿ ಆ್ಯಕ್ಟಿವ್ ಆಗಿಲ್ಲ. ಓಕೆ. ನಿಮ್ಗೊಂದು ಗಾದೆನೇ ಹೇಳ್ತಾರೆ, ನಾವು ದೇಹಕ್ಕೆ ಕೆಲಸ ಕೊಟ್ಟರೆ ನಾವು ಕಾರ್ಮಿಕರಾಗ್ತೀವಿ, ಮೈಂಡ್ಗೆ ಬ್ರೈನ್ಗೆ ಕೆಲಸ ಕೊಟ್ಟರೆ ನಾವು ಮಾಲೀಕರಾಗ್ತೀವಿ ಅಂತ. ಜನಗಳೆಲ್ಲರೂ ಕೂಡ ಬ್ರೈನಿಗೆ ಕೆಲಸ ಕೊಡ್ತಾರೆ ಹೊರತು ದೇಹಕ್ಕೆ ಕೆಲಸ ಕೊಡ್ತಾ ಇಲ್ಲ. ಅದರಿಂದ ಡಯಾಬಿಟಿಕ್ ಪೇಷಂಟ್ಸು ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್, ಮಾನವನ ದೇಹದ ಉಷ್ಣತೆ ಸಾಮಾನ್ಯ ಉಷ್ಣತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. 98.4 ಫ್ಯಾರನೈಟ್ ಅಂತ ಇದೆ. ಆ್ಯಕ್ಚುಲಿ ನೀವು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಹೇಳಿದ್ರೆ 37 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಕೆಲ್ವಿನಲ್ಲಿ ಹೇಳಿದ್ರೆ 310 ಕೆಲ್ವಿನ್ಸ್ ಇರುತ್ತೆ. ಓಕೆ. ಇದನ್ನು ಇದರೊಳಗೆ ಫ್ಯಾರನೈಟಲ್ಲಿ ಹೇಳಿದ್ರೆ 212 ಕೆಲ್ವಿನ್, 212 ಕೆಲ್ವಿನ್ ಇರುತ್ತೆ. ನೆಕ್ಸ್ಟು ಇದನ್ನ ಫ್ಯಾರನೈಟಲ್ಲಿ ಹೇಳಿದ್ರೆ 98.6 ಫ್ಯಾರನೈಟ್ ಅಂತ ಹೇಳ್ತೀವಿ. ಇದು ಆಲ್ಮೋಸ್ಟ್ ಈಕ್ವಲ್ ಟು 98.6 ಫ್ಯಾರನೈಟ್ಗೆ ಈಕ್ವಲ್ ಇದೆ, ಅದರಿಂದ ಇದು ಕರೆಕ್ಟು. ಇದು 36.9 ಇದ್ರೂ ಕೂಡ ಇದು ಫ್ಯಾರನೈಟಲ್ಲಿದೆ, ಅದರಿಂದ ತಪ್ಪು. 94.5 ಕೆಲ್ವಿನಲ್ಲಿದೆ, ತಪ್ಪು. ಇದು 37 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇದ್ದರೆ ಪರವಾಗಿಲ್ಲ, ಕೆಲ್ವಿನಲ್ಲಿದೆ, ತಪ್ಪು. ಅದನ್ನ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 98.4 ಡಿಗ್ರಿ ಫ್ಯಾರನೈಟ್ ಅನ್ನೋದು ಕರೆಕ್ಟ್ ಆನ್ಸರು. ನೆಕ್ಸ್ಟ್, ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯುತ್ತಾರೆ? ನಕ್ಷತ್ರ ಅಂದರೆ ತನ್ನ ಓನ್ ಬೆಳಕನ್ನು ಹೊಂದಿರುವಂಥದ್ದು, ಸ್ವಂತ ಬೆಳಕನ್ನು ಹೊಂದಿರೋದಕ್ಕೆ ನಕ್ಷತ್ರ ಅಂತ ಕರಿತೀವಿ. ಸ್ವಂತ ಬೆಳಕಿಲ್ಲದಿದ್ರೆ ಅದನ್ನ ಗ್ರಹ ಅಂತ ಹೇಳ್ತೀವಿ. ಸ್ವಂತ ಬೆಳಕನ್ನು ಹೊಂದಿರುವಂಥದ್ದು ಭೂಮಿಗೆ ಪ್ರವೇಶಿಸಿದಂತೆ ಬೀಳೋದನ್ನು ನೋಡಿರ್ತೀರ ನೀವು. ಇದನ್ನು ಉಲ್ಕೆಗಳು ಅಂತ ಕರೀತಾರೆ, ಉಲ್ಕೆಗಳು. ಓಕೆ. ನಿಮಗೆ ಇದನ್ನು ಕಥೆಯೆಲ್ಲ ಹೇಳಿರ್ತಾರೆ ಹಳ್ಳಿಗಳಲ್ಲಿ. ನೈಟಲ್ಲಿ ಮಲಗಿರ್ಬೇಕಾದ್ರೆ ಏನಾದ್ರು ಆ ಥರ ಬೀಳ್ತಾ ಇದ್ರೆ ಒಬ್ಬೊಬ್ರಿಗೂ ಒಂದೊಂದು ನಕ್ಷತ್ರಗಳಿರ್ತವೆ, ಅವ್ರು ಸತ್ತ ನಂತರ ಹಾಗೆ ಬೀಳುತ್ತೆ ಅಂತ ಹೇಳ್ತಾರೆ. ಅದೇನಿಲ್ಲ, ಉಲ್ಕೆಗಳು ವಾತಾವರಣಕ್ಕೆ ಬರ್ತಿದ್ದಂಗೆ
ಆಕ್ಸಿಜನ್ ಜೊತೆ ಹತ್ಕೊಂಡು ಉರಿದೋಗ್ಬಿಟ್ಟು ಬೂದಿಯಾಗಿ ಬಿದ್ದೋಗ್ಬಿಡ್ತವೆ. ಓಕೆ, ಉಲ್ಕೆಗಳು. ಧೂಮಕೇತುಗಳು 75 ವರ್ಷಗಳಿಗೆ ಒಮ್ಮೆ ಕಾಣಿಸ್ಕೊಳ್ತವೆ, ಅದರಿಂದ ಇದು ಕರೆಕ್ಟ್ ಆನ್ಸರ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಓಕೆ, ಅದು ಬಿಡೋದಿಲ್ಲ, ಅದು ಡಸ್ಟಿಂದ ಕೂಡಿರುವಂಥ ಒಂದಿದು. ನಕ್ಷತ್ರಗಳು ಅಂತ ಕೇಳಿದ್ರಿಂದ ಗ್ರಹಗಳಾಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಉಪಗ್ರಹಗಳು ಮ್ಯಾನ್ ಮೇಡ್, ಮಾನವನಿಂದ ನಿರ್ಮಿತವಾಗಿರುವಂಥವು, ಅವನ ನಕ್ಷತ್ರ ಅಂತ ನಾವು ಕರೆಯಲ್ಲ, ಅದರಿಂದ ಉಲ್ಕೆಗಳು ಅನ್ನೋದು ಕರೆಕ್ಟ್ ಆನ್ಸರು. ಎಕ್ಸ್ಪೆಷಲಿ ಇವಾಗ ಏನು ಮಾಡ್ತಿದ್ದಾರೆ, ಈಗ ಒಂದು ಟ್ರೆಂಡ್ ಏನು ಅಂದರೆ ಗ್ರೂಪ್ ಸಿ ಎಕ್ಸಾಮ್ಗೆ ಕ್ವಶನ್ಸ್ ವಿತ್ ಎಕ್ಸ್ಪ್ಲನೇಷನ್ಸ್ನ ಕೊಡ್ತಾರೆ. ನನ್ನ ಪ್ರಕಾರ ಸಿ ಗ್ರೂಪ್ನ ಎಕ್ಸಾಮ್ಗಳಿಗೆ ಕ್ವಶನ್ಸ್ ವಿತ್ ಎಕ್ಸ್ಪ್ಲನೇಷನ್ಸ್ ಬೇಕಾಗಿಲ್ಲ. ಕಾರಣ ಉತ್ತರ ಸರ್ಫೇಸಲ್ಲೇ ಇರುತ್ತೆ, ಅದನ್ನು ನೇರವಾಗಿ ಉತ್ತರಕ್ಕೆ ನೇರವಾಗಿ ಡೈರೆಕ್ಟಾಗಿ ಹೋಗ್ಬಿಡ್ಬೋದು. ಎ ಬಿ ಗ್ರೇಡ್ನ ಹುದ್ದೆಗಳಿಗೆ ಎಕ್ಸ್ಪ್ಲನೇಷನ್ಸ್ ಬೇಕು, ಕಾರಣ ಉತ್ತರ ಒಂದಕ್ಕೂ ಇನ್ನೊಂದಕ್ಕೂ ತುಂಬ ಅಂತರ ಕಡಿಮೆ ಇರುತ್ತೆ, ಒಂದು ಮೈನ್ಯೂಟ್ ಅಂತರದಲ್ಲಿ ಡಿಫ್ರೆಂಟ್ ಇರುತ್ತೆ. ನೀವು ಒಂದು ಕ್ವಶನ್ಸ್ ತೆಗೆದುಕೊಂಡು ಎ ಬಿ ಗ್ರೇಡ್ನ ಕ್ವಶನ್ಸನ್ನು 4 ಜನನ ಇಂಟ್ರ್ಯಾಕ್ಟ್ ಮಾಡಿದ್ರೆ ಒಬ್ಬರು ಒಂದು ಎ ಅಂತ ಹೇಳ್ತಾರೆ, ಇನ್ನೊಬ್ಬರು ಬಿ ಅಂತ ಹೇಳ್ತಾರೆ, ಇನ್ನೊಬ್ಬರು ಸಿ ಅಂತ ಹೇಳ್ತಾರೆ, ಇನ್ನೊಬ್ಬರು ಡಿ ಅಂತ ಹೇಳ್ತಾರೆ, ಎಲ್ಲರೂ ವಾದಿಸ್ತಾರೆ. ಕಾರಣ ಕರೆಕ್ಟ್ ಯಾವುದೋ ಒಂದೇ ಆಗ್ಲಿಕ್ಕೆ ಸಾಧ್ಯತೆ, ಕಾರಣ ಎರಡೂ ಅಷ್ಟು ಹತ್ತತ್ರಕ್ಕೆ ಇರುತ್ತೆ. ಇಲ್ಲಿ ಹಂಗಲ್ಲ, ತುಂಬ ಡಿಸ್ಟೆನ್ಸ್ ಇರುತ್ತೆ, ನೇರವಾಗಿ ಆಯ್ಕೆ ಮಾಡ್ಬೋದು, ಇದರ ಅವಶ್ಯಕತೆ ಇರೋದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಟಮಿನ್ ಸಿ ಕಡಿಮೆ ಆದಾಗ ಏನಾಗುತ್ತೆ? ವಿಟಮಿನ್ ಎ ಕಡಿಮೆ ಆದರೆ ನೈಟ್ ಬ್ಲೈಂಡ್ನೆಸ್ ಬರುತ್ತೆ, ವಿಟಮಿನ್ ಬಿ ಕಡಿಮೆ ಆದರೆ ಬೆರಿ ಬರುತ್ತೆ, ವಿಟಮಿನ್ ಸಿ ಕಡಿಮೆ ಆದರೆ ಸ್ಕರ್ವಿ ಬರುತ್ತೆ ಅಂತ ಈಗ ಆಲ್ರೆಡಿ ಹೇಳಿದ್ದೀನಿ. ಸ್ಕರ್ವಿ ಕಾಯಿಲೆ ಉಂಟಾಗುತ್ತೆ. ಸ್ಕರ್ವಿ ಕಾಯಿಲೆಯ ಲಕ್ಷಣ ಏನು ಅನ್ನೋದ್ರ ಮೇಲೂ ಕ್ವಶನ್ಸನ್ನು ಕೇಳಿದ್ದ. ಒಸಡಿನಲ್ಲಿ ರಕ್ತ ಸೋರೋದು, ಏನಾದ್ರು ಬ್ರೆಸ್ಸು ಅದು ಇದು ಟಗ್ಬಿಟ್ರೆ ಒಸಡಿನಲ್ಲಿ ರಕ್ತ ಬ್ಲೀಡಿಂಗ್ ಆಗೋದು, ರಕ್ತ ಸೋರುವಿಕೆ ಆಗುತ್ತೆ, ಅದು ಇದರ ಲಕ್ಷಣ. ಏನರಲ್ಲಿರುತ್ತೆ ವಿಟಮಿನ್ ಸಿ ಅಂತ ಅಂದರೆ ಸಿಟ್ರಸ್ ಹಣ್ಣುಗಳಲ್ಲಿ ಇರುತ್ತೆ. ಸಿಟ್ರಸ್ ಅಂತ ಅಂದರೆ ಏನು ಅಂತಂದರೆ ಹುಳಿ ಹಣ್ಣುಗಳು ಅಂತ, ತಿಂದರೆ ಹುಳಿ ಇರುವಂಥ ಹಣ್ಣುಗಳಲ್ಲಿ ಇರುತ್ತೆ. ಯಾರಿಗಾರು ಈ ಸಿಂಪ್ಟಮ್ಸ್ ಇದ್ದರೆ ಗೂಸ್ಬೆರಿ ಅಂತ ಬರುತ್ತೆ, ನೆಲ್ಲಿಕಾಯಿ, ಜಂಗಲ್ ಗೂಸ್ಬೆರಿಯಸ್ ಇರುತ್ತೆ, ಹಳ್ಳಿಗಳಲ್ಲೂ ಬೆಳೀತಾರೆ, ಅದನ್ನು ತಿನ್ನೋದ್ರಿಂದ ವಿಟಮಿನ್ ಸಿ ನಿಮ್ಮ ಬಾಡಿನಲ್ಲಿ ಎನ್ರಿಚ್ ಆಗುತ್ತೆ, ಇಮ್ಯುನಿಟಿ ಬೂಸ್ಟಪ್ ಆಗುತ್ತೆ ಮತ್ತು ಹಲ್ಲನ್ನು ಕ್ಲೀನ್ ಮಾಡುತ್ತೆ. ವಿಟಮಿನ್ ಎ ಕಡಿಮೆ ಆದರೆ ನೈಟ್ ಇರುಳಾಂಧತೆ ಬರೋದು, ಇದು ಆಪ್ಷನ್ಸ್ ಕರೆಕ್ಟಾಗಿಲ್ಲ. ವಿಟಮಿನ್ ಎ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಬರೋದು. ಉಸಿರಾಟದ ತೊಂದರೆ ಅಂತ ಆಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ, ಕಾರಣ ಇದು ಇಮ್ಯುನಿಟಿಯನ್ನು ಬೂಸ್ಟಪ್ ಮಾಡುವಂಥದ್ದು. ಮೂತ್ರಪಿಂಡ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರೋದು, ಇದು ಕರೆಕ್ಟ್ ಆನ್ಸರ್ ಅಲ್ಲ. ಆ್ಯಕ್ಚುಲಿ ಮೂತ್ರಪಿಂಡ ಸರಿಯಾಗಿ ಕೆಲಸ ಮಾಡಲ್ಲ ಅಂತಂದರೆ, ಈಗ ಉದಾಹರಣೆಗೆ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗಿದ್ದರೆ ಡಾಕ್ಟ್ರು ನಿಮ್ಗೆ 2 ಸಜೆಷನ್ನ ಕೊಡ್ತಾರೆ. ಒಂದು, ಟು ಟೇಕ್ ಪ್ಲೆಂಟಿ ಆಫ್ ವಾಟರ್, ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಕುಡಿಯಿರಿ. ಟು ಅವಾಯ್ಡ್ ದಿ ಸಿಟ್ರಸ್ ಫ್ರೂಟ್ಸ್, ಹುಳಿ ಹಣ್ಣುಗಳನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ಕಾರಣ ಸಿಟ್ರಸ್ ಫ್ರೂಟ್ಸನ್ನು ನೀವೇನಾದ್ರು ತಿಂದರೆ, ಹುಳಿ ಇರುವಂಥ ಹಣ್ಣುಗಳನ್ನೇನಾದ್ರು ವಿಟಮಿನ್ ಸಿ ಇರುವಂಥವನ್ನು ತಿಂದರೆ ಜಾಸ್ತಿ ಏನಾಗುತ್ತೆ ಅಂದರೆ, ಮೊದಲಿಗೆ ಕ್ಯಾಲ್ಸಿಯಂ ಇರುತ್ತೆ ನಮ್ಮ ಬಾಡಿನಲ್ಲಿ, ಆ ಸಿಟ್ರಸ್ ಆ್ಯಕ್ಟ್ ಆಗಿಬಿಟ್ಟು ಕ್ಯಾಲ್ಸಿಯಂ ಆಕ್ಸಲೇಟ್ ಫಾರ್ಮೇಷನ್ ಆಗುತ್ತೆ, ಅದನ್ನೇ ಕಿಡ್ನಿ ಸ್ಟೋನ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಆಕ್ಸಲೇಟ್, ಕ್ಯಾಲ್ಸಿಯಂ ಆಕ್ಸಲೇಟ್ ಇದನ್ನೇ ಕ್ಯಾಲ್ಸಿಯಂ ಆಕ್ಸಲೇಟನ್ನೇ ನಾವು ಕಿಡ್ನಿ ಸ್ಟೋನ್ ಅಂತ ಕರಿತೀವಿ. ಓಕೆ, ಅದರಿಂದ ಇದು ಬೇಕಾಗಿಲ್ಲ. ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಸ್ಕರ್ವಿ ಉಂಟಾಗುವಿಕೆ. ಇದನ್ನೇ ನಾವಿಕರ ಕಾಯಿಲೆ ಅಂತಲೂ ಕರೀತಾರೆ. ಸ್ಕರ್ವಿ ಡಿಸೀಸ್ಗೆ ಇನ್ನೊಂದು ಹೆಸರು ನಾವಿಕರ ಕಾಯಿಲೆ ಅಂತಲೂ ಹೇಳ್ತಾರೆ. ಇದನ್ನು PSIಗೆ ಕ್ವಶನ್ಸ್ ಮಾಡಿದ್ದ, ಅದು ಕೂಡ ಗೊತ್ತಿರಲಿ. ಯಾರನ್ನ ನಾವಿಕರು ಅಂತ ಕರಿತೀವಿ ಅಂದರೆ, ಹಡಗನಲ್ಲಿ ಹೋಗುವಂಥವ್ರಿಗೆ ನಾವಿಕರು ಅಂತ ಕರಿತೀವಿ. ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗ್ಬೇಕಾದ್ರೆ ಮಂತ್ಸ್ ಟುಗೆದರ್ ತೆಗೆದುಕೊಳ್ತಾರೆ, ಯಾವಾಗಲೂ ಶಿಪ್ನಲ್ಲೇ ಇರ್ತಾರೆ, ಸಮುದ್ರದ ಮೇಲೆ ಇರ್ತಾರೆ, ವಿಟಮಿನ್ ಸಿ ಕೊರತೆ ಆಗುವಂಥ ಸಾಧ್ಯತೆ ಇರುತ್ತೆ, ಅದರಿಂದ ಅವರಿಗೆ ಸ್ಕರ್ವಿ ರೋಗ ಬಂದುಬಿಡುತ್ತೆ. ಅದನ್ನೇ ನಾವಿಕರ ಕಾಯಿಲೆ ಅಂತ ಕರಿತೀವಿ, ಕಾರಣ ಜನರಲ್ ಆಗಿ ನಾವಿಕರಿಗೆ ಬರ್ತಾಯಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್, ಇನ್ಸುಲಿನ್ ಈ ಕೆಳಕಂಡ ಅಂಶವನ್ನು ನಿಯಂತ್ರಿಸುತ್ತದೆ. ಇನ್ಸುಲಿನ್ ಯಾವುದನ್ನು ಕಂಟ್ರೋಲ್ ಮಾಡುತ್ತೆ ಅಂದರೆ, ಇನ್ಸುಲಿನ್ ಅನ್ನೋದೊಂದು ಹಾರ್ಮೋನು, ಅದು ಲ್ಯಾಂಗರನ್ಸನ ಕಿರುದೀಪ ಅಥವಾ ಪ್ಯಾನ್ಕ್ರಿಯಾಸ್ನಲ್ಲಿ ಉತ್ಪತ್ತಿಯಾಗುತ್ತೆ. ಪ್ರೋಟೀನ್ಸ್, ಇನ್ಸುಲಿನೇ ಒಂದು ಪ್ರೋಟೀನನ್ನು ನಿಯಂತ್ರಿಸೋಕ್ಕೆ ಸಾಧ್ಯತೆಯೇ ಇಲ್ಲ. ಗ್ರಂಥಿಗಳು, ಇದೇ ಗ್ರಂಥಿಯಿಂದ ಬಿಡುಗಡೆ ಆಗುತ್ತೆ, ಗ್ರಂಥಿನೇ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಓಕೆ, ಸಕ್ಕರೆ, ಇದು ಸರಿ, ಸಕ್ಕರೆ ಅಂದರೆ ಗ್ಲೂಕೋಸ್ ಅಂತ ಅರ್ಥ ಅದು. ಓಕೆ, ನಮ್ಮ ದೇಹದಲ್ಲಿ ಗ್ಲೂಕೋಸ್ ಪ್ರಮಾಣವನ್ನು ಹೆಚ್ಚಿಗೆ ಇರೋದನ್ನು ಏನು ಮಾಡುತ್ತೆ ಇದು ಅಂತ ಈಗ ಆಲ್ರೆಡಿ ಹೇಳಿದೆ, ಗ್ಲೈಕೋಜಿನ್ ರೂಪಕ್ಕೆ ಕನ್ವರ್ಟ್ ಮಾಡುತ್ತೆ. ಈ ಗ್ಲೈಕೋಜಿನ್ ಲಿವರ್ ಅಥವಾ ಯಕೃತ್ ಅಂತ ಹೇಳ್ತಿರಲ್ಲ ಅದರೊಳಗೆ ಸಂಗ್ರಹ ಆಗುತ್ತೆ. ಕೊಬ್ಬನ್ನು ನಿಯಂತ್ರಿಸೋಕ್ಕಾಗೋದಿಲ್ಲ ಇದು, ಇನ್ಸುಲಿನ್ ಕೊಬ್ಬನ್ನು ನಿಯಂತ್ರಿಸೋದಿಲ್ಲ. ಓಕೆ, ಫ್ಯಾಟನ್ನು ಅಸಿಮಿಲೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡಲ್ಲ ಇದು. ಓಕೆ, ಇದು ಕರೆಕ್ಟ್ ಆನ್ಸರ್. ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತೆ ಅಥವಾ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಿಸುತ್ತೆ. ನೆಕ್ಸ್ಟು, ನೀರಿನ ಸಾಂದ್ರತೆಯು ಈ ಕೆಳಗಿನ ಡಿಗ್ರಿಗಳಲ್ಲಿ ಹೆಚ್ಚಾಗಿರುತ್ತದೆ.
ಯಾವ ಡಿಗ್ರಿನಲ್ಲಿ ಹೆಚ್ಚಿಗೆ ಇರುತ್ತೆ ಅಂತ. ನೀರಿನ ಡೆನ್ಸಿಟಿ ಹೈಯೆಸ್ಟ್ ಇರೋದು 4 ಡಿಗ್ರಿ, ಕರೆಕ್ಟ್ ಆನ್ಸರ್ ಇದು. ನೀರು 4 ಡಿಗ್ರಿಯಿಂದ 0 ಡಿಗ್ರಿವರೆಗೆ ಸಂಕುಚನೆಗೊಳ್ತಾ ಇದ್ದು 4ರಿಂದ 0 ಡಿಗ್ರಿವರೆಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. 4 ಡಿಗ್ರಿವರೆಗೆ ಸಂಕುಚನೆ ಆಗುತ್ತೆ, 4 ಡಿಗ್ರಿಯಿಂದ 0ವರೆಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಇದಕ್ಕೇನೆ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ವಾಟರ್, ನೀರಿನ ಅಸಂಬದ್ಧ ವಿಕಾಸ ಅಂತ ಕರೀತಾರೆ. ನೀರಿನ ಅಸಂಬದ್ಧ ವಿಕಾಸ ಅಂತ ಹೇಳ್ತೀವಿ. ನೀರಿನ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ವಾಟರ್ ಅಂತ ಕರೀತಾರೆ. ಅತಿ ಹೆಚ್ಚಿಗೆ ಡೆನ್ಸಿಟಿ ಇರೋದು ನೀರ್ದು 4 ಡಿಗ್ರಿನಲ್ಲಿ. ಈ ನೀರ್ಗಲ್ಲುಗಳು ಉಂಟಾಗಲು ಕಾರಣ ಏನು ಅಂತ ಕೇಳ್ತಾನೆ. ಕನ್ನಡದಲ್ಲಿ ಹಿಮಕಲ್ಲುಗಳು ಅಂತ ಕರಿತೀವಿ. ಹಿಮಕಲ್ಲುಗಳು ಉಂಟಾಗೋದಕ್ಕೆ ಕಾರಣ ಇದೆ. ಓಕೆ, 25 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ನೀರು ಕಾಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. 100 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ನೀರು BP ಬಾಯ್ಲಿಂಗ್ ಪಾಯಿಂಟ್ ಅಂದರೆ ನೀರಿನ ಗರಿಷ್ಠ ಇದು ಕುದಿ ಬಿಂದುವನ್ನು ಹೊಂದಿರೋದು 100 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ವೇಪರೈಸ್ ಆವಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಕರೀತಾರೆ. ನೀರು ಘನೀಕರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ 0 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ. ಅದರಿಂದ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ 4 ಡಿಗ್ರಿ ಸೆಂಟಿಗ್ರೇಡ್ ಅನ್ನೋದು ಕರೆಕ್ಟ್ ಆನ್ಸರ್. ಒಂದೇ ಪೇಪರ್ನಲ್ಲಿ 11 ಕ್ವಶನ್ಸ್ಗಳು ಬಂದಿವೆ. ನೀವು PSI ಇದನ್ನ PC ಕ್ವಶನ್ ಪೇಪರ್ನ ನೋಡೋದಾದರೆ ಒಂದೊಂದು ಎಕ್ಸಾಮ್ನಲ್ಲಿ 20-25ವರೆಗೂ ಕೂಡ ಸೈನ್ಸ್ ಪ್ರಶ್ನೆಗಳನ್ನು ನೋಡ್ಬೋದು. 3 ಏರಿಯಾನ PCಗಳು ಓದಲೇಬೇಕು. ಒಂದು ಸೈನ್ಸು, ಇನ್ನೊಂದು ಮೆಂಟಲ್ ಎಬಿಲಿಟಿ, ಕರೆಂಟ್ ಇವೆಂಟ್ಸ್. ಇಷ್ಟನ್ನು ಓದಲೇಬೇಕು. ಕಾರಣ ಇವೆರಡು ಮೇಜರ್ ರೋಲ್ ಆಗ್ತವೆ. ನಿಮ್ಮ ಸೆಲೆಕ್ಷನ್ನ ಡಿಸಿಷನ್ ಮಾಡೋದಾಗುತ್ತೆ, ಅದಕ್ಕೋಸ್ಕರ ಓದಲೇಬೇಕು. ಓಕೆ, ನಾನು ಇವತ್ತು ಬುಕ್ಕನ್ನು ತಂದಿಲ್ಲ, ಆದರೂ ಕೂಡ ಸ್ಪರ್ಧಾ ವಿಶ್ವಾಸ್ ಅನ್ನೋದು ನಮ್ಮದೇ ಒಂದು ಕ್ವಶನ್ ಬ್ಯಾಂಕ್ ಇದೆ PCದು. 76 ಪ್ರಶ್ನೆ ಪತ್ರಿಕೆಗಳನ್ನು ಅನಲೈಸ್ ಮಾಡಿ ಅಥೆಂಟಿಕ್ ಕೀ ಆನ್ಸರನ್ನು ಕೊಟ್ಟಿದ್ದೀನಿ. 76 ಪೇಪರು ಒಂದೇ ಬುಕ್ನಲ್ಲಿ. ಅದ್ರ ಪೇಸ್ ವ್ಯಾಲ್ಯೂ 400 ರೂಪೀಸ್ ಇದೆ. ನೀವೆಲ್ಲೇ ತೆಗೆದುಕೊಂಡು ಒಂದು 20-25% ಡಿಸ್ಕೌಂಟ್ ಕೊಟ್ಟೇ ಕೊಡ್ತಾರೆ. 25% ಡಿಸ್ಕೌಂಟ್ ಅಂದರೆ 300 ರೂಪೀಸ್ಗೆ ಸಿಗುತ್ತೆ. 300 ರೂಪಾಯಿನಲ್ಲಿ 76 ಕ್ವಶನ್ ಪೇಪರ್ನ ನೀವು ಅನಲೈಸ್ ಮಾಡಿಬಿಟ್ರೆ PC ತುಂಬ ಸಿಂಪ್ಲೆಸ್ಟ್ ಎಕ್ಸಾಮ್. ನಿಮ್ಗೆ ಗೆಸ್ಸೇ ಮಾಡ್ಬಿಡ್ಬೋದು ಕ್ವಶನ್ಸ್ ಹೇಗೆ ಬರ್ತವೆ ಅಂತ. ಒಂದು ಆಚರಣೆ ಮೇಲೆ ಇರುತ್ತೆ, ಒಂದು ನದಿಗಳ ಮೇಲೆ ಇರುತ್ತೆ, ಖನಿಜಗಳ ಮೇಲೆ ಇರುತ್ತೆ. ಆ ಥರ ಅನಲೈಸ್ ಮಾಡಿಬಿಡ್ಬೋದು. ಎಲ್ಲ ಆ್ಯಂಗಲಲ್ಲೂ ಓದ್ಬಿಟ್ಟಿದ್ರೆ ನೀವು 100% PC ಪಾಸ್ ಮಾಡೋದು ಕಷ್ಟದ ಕೆಲಸನೇ ಅಲ್ಲ. ಫಿಸಿಕಲ್ ಒಂದನ್ನು ಮಾಡಿಕೊಂಡ್ರೆ ಕರೆಕ್ಟಾಗಿ ನೀವು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ ಇವತ್ತಿಗೆ ಅಪ್ಡೇಟ್ ಆಗಿಬಿಟ್ರೆ 100% PC ಸೆಲೆಕ್ಟ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಿಲ್ಲಿಸ್ತೀನಿ. ನಮ್ಮದು ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಆ್ಯಪ್ ಇದೆ ಪ್ಲೇಸ್ಟೋರ್ನಲ್ಲಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೆಮೋ ಕ್ಲಾಸಸ್ ಇದೆ, ಡೆಮೋ ಕ್ಲಾಸಸ್ಸನ್ನು ಅಬ್ಸರ್ವ್ ಮಾಡಿ. ಆಮೇಲೆ ಕೋರ್ಸನ್ನು ಡೆವಲಪ್ ಮಾಡ್ತೀವಿ. PC ಮತ್ತು PSIಗೆ ರೀಸೆಂಟಾಗಿ ಕೋರ್ಸನ್ನು ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ. ನೀವು ಅದಕ್ಕೆ ಜಾಯ್ನ್ ಆಗ್ಬೋದು. ಅದರ ರೇಟು ಅದೆಲ್ಲ ಕೂಡ ಡಿಸ್ಕ್ರಿಪ್ಷನ್ಸ್ ಎಲ್ಲ ಹಾಕಿದ್ದೀವಿ, ಅದನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಧನ್ಯವಾದಗಳು.